ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಎಂ ಜೊತೆಗೆ ಪತ್ನಿ ಪಾರ್ವತಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಸೊ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ ಬಿ ರಿಪೋರ್ಟ್ ಅನ್ನ ನ್ಯಾಯಾಲಯ ಅಂಗೀಕರಿಸಿದೆ. ಸಿಎಂ ಸಿದ್ದರಾಮಯ್ಯ, ಅವರ ಪತ್ನಿ ಪಾರ್ವತಿ, ಮುಖ್ಯಮಂತ್ರಿಗಳ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ A3 ಮತ್ತು A4 ದೇವರಾಜ್ 4 ಜನರಿಗೆ ಬಿಗ್ ರಿಲೀಫ್. ಉಳಿದ ಆರೋಪಿಗಳ ವಿರುದ್ಧ ಅಂದರೆ ಮೂಡ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿ ಅಂತ ಹೇಳಿದ್ದಾರೆ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ದೊಡ್ಡ ಕಾನೂನು ಜಯ ಸಿಕ್ಕಿದೆ. ಸಿಎಂ ಜೊತೆಗೆ ಪತ್ನಿ ಪಾರ್ವತಿ ಅವರಿಗೂ ಕೂಡ ಬಿಗ್ ರಿಲೀಫ್ ಕೂಡ ಸಿಕ್ಕಿದೆ. ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ್ದ ಬಿ ರಿಪೋರ್ಟ್ ಅನ್ನ ಕೋರ್ಟ್ ಅಂಗೀಕರಿಸಿದೆ. ಸಿಎಂ ಸಿದ್ದರಾಮಯ್ಯ, ಪತ್ನಿ ಪಾರ್ವತಿ, A3 ಮಲ್ಲಿಕಾರ್ಜುನ ಸ್ವಾಮಿ, A4 ದೇವರಾಜ್ 4 ಜನರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಉಳಿದ ಆರೋಪಿಗಳ ವಿರುದ್ಧ ತನಿಖೆಯನ್ನ ಮುಂದುವರಿಸಿ. ಯಾಕೆಂದ್ರೆ 14 ಸೈಟ್ ಇವರು ಕೊಟ್ಟಿದ್ದಲ್ಲ, ಇವರು ಕೊಟ್ಟಂಗೆ ತೋರಿಸಿ 100 ಸೈಟ್ಗಳನ್ನು ಇವರಿಗೆ ಬೇಕಾಬಿಟ್ಟು ಹಂಚ್ಕೊಂಡ್ಬಿಟ್ಟಿದ್ದಾರೆ. ಅಂದಿನ ಮೂಡ ಆಯುಕ್ತರಾಗಿದ್ದವರು, ಮೂಡ ಅಧ್ಯಕ್ಷರಾಗಿದ್ದವರು ಎಲ್ಲರೂ ಕೂಡ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಂಡ. ಮೂರ್ತಿ, ಈಗ ಕೋರ್ಟ್ ಆದೇಶದ ರೀತಿ ಲೋಕಾಯುಕ್ತ ಪೊಲೀಸರು ಹೇಗೆ ಮುಂದುವರಿತಾರೆ? ಅಂದರೆ ಇಡೀ ತನಿಖೆಯನ್ನು 4ರನ್ನ ಬಿಟ್ಟು ನಡೆಸಬೇಕಾಗುತ್ತಾ ಹೇಗೆ? ಅರವಿಂದ, ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಕೋರ್ಟ್ ಬಿ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಅವರ ಪತ್ನಿ ಪಾರ್ವತಿ, ಹಾಗೆ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಮೂಲ ಜಮೀನುದಾರ ಯಾರಿದ್ರು ದೇವರಾಜ್, ಈ 4ರನ್ನ ಹೊರತುಪಡಿಸಿ ಉಳಿದವರ ವಿರುದ್ಧ ತನಿಖೆಯನ್ನು ಇದೀಗ ಲೋಕಾಯುಕ್ತ ಅಧಿಕಾರಿಗಳು ನಡೆಸ್ತಾರೆ. ಅಲ್ಲಿಗೆ ಈಗಾಗಲೇ ಬಿ ರಿಪೋರ್ಟ್ನಲ್ಲಿ ಇವರು ಉಲ್ಲೇಖವನ್ನು ಮಾಡಿರುವಂತೆ ಈ 4ರ ಪಾತ್ರ ಇಲ್ಲ, ಇಲ್ಲಿ ತಪ್ಪಿತಸ್ಥರು ಬೇರೆಯವರಿದ್ದಾರೆ ಅನ್ನೋ ಮಟ್ಟಿಗೆ ಲೋಕಾಯುಕ್ತ ಅಧಿಕಾರಿಗಳು ಅಭಿಪ್ರಾಯವನ್ನು ಪಟ್ಟು ರಿಪೋರ್ಟನ್ನು ಹಾಕಿದ್ರು. ಈಗ ಅದರ ಆಧಾರದ ಮೇಲೆ ಹಿಂದಿನ ಮೂಡ ಆಯುಕ್ತರಾಗಿದ್ದಂತಹ ದಿನೇಶ್ ಸೇರಿದಂತೆ ಇತರ ಕೆಲ ಆಯುಕ್ತರುಗಳು ಯಾರಿದ್ದಾರೆ, ಅಂದಿನ ಮೂಡಾದ ಅಧ್ಯಕ್ಷರುಗಳು, ಸದಸ್ಯರುಗಳು ಯಾರಿದ್ದಾರೆ ಅಂಥವರ ವಿರುದ್ಧ ಇದೀಗ ತನಿಖೆಯನ್ನು ನಡೆಸಬೇಕು ಅನ್ನೋ ಮಟ್ಟಿಗೆ ಲೋಕಾಯುಕ್ತ ಅಧಿಕಾರಿಗಳು ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಅನ್ನು ಸಲ್ಲಿಕೆ ಮಾಡಿದ್ರು. ವೆಂಕಟೇಶ್ ದಳವಾಯಿ, ಲೋಕಾಯುಕ್ತ SPP ಅವರು ಕೂಡ ಖುದ್ದು ಸಾಕಷ್ಟು ಬಾರಿ ಈ ಒಂದು ಬಿ ರಿಪೋರ್ಟ್ ಅನ್ನು ಚಾಲೆಂಜ್ ಪ್ರಶ್ನಿಸಿ ಹಾಕಲಾಗಿದ್ದಂತಹ ಅರ್ಜಿ ಸಂಬಂಧ ಒಂದಷ್ಟು ಆರ್ಗ್ಯುಮೆಂಟ್ ಅನ್ನು ನಡೆಸಿದ್ರು. ಇದೇ ವಿಚಾರವಾಗಿ ಇವತ್ತು ಮಾನ್ಯ ನ್ಯಾಯಾಲಯ ಇದೀಗ ಆದೇಶವನ್ನು ಹೊರಡಿಸಿದೆ. ಆದೇಶದಲ್ಲಿ ಈ 4ರ ವಿರುದ್ಧ ತನಿಖೆಯನ್ನು ನಡೆಸುವಂತಿಲ್ಲ, ಅಲ್ಲಿಗೆ ಬಿ ರಿಪೋರ್ಟ್ ಅನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಅನ್ನೋ ಮಟ್ಟಿಗೆ ನ್ಯಾಯಾಲಯ ಆದೇಶವನ್ನು ನೀಡಿದೆ. ಅಲ್ಲಿಗೆ ಸಿಎಂ ಹಾಗೆ ಅವರ ಪತ್ನಿ ಮತ್ತೆ ಅವರ ಕುಟುಂಬಕ್ಕೆ ಇದೊಂದು ಬಹುದೊಡ್ಡ ಜಯ ಅಂತಾನೆ ಹೇಳಬಹುದು. ಯಾಕಂತ ಹೇಳಿದ್ರೆ ಇನ್ ಕೇಸ್ ತೀರ್ಪು ಏನಾದರೂ ವ್ಯತಿರಿಕ್ತವಾಗಿ ಬಂದಿದ್ದಲ್ಲಿ, ಇನ್ ಕೇಸ್ ಬಿ ರಿಪೋರ್ಟ್ ಏನಾದರೂ ನ್ಯಾಯಾಲಯ ಏನಾದರೂ ರಿಜೆಕ್ಟ್ ಮಾಡಿದ್ದಂತಹ ಸಂದರ್ಭದಲ್ಲಿ ಕೋರ್ಟ್ ಮತ್ತೆ ಕಾಗ್ನಿಸೆನ್ಸ್ ಅನ್ನು ತೆಗೆದುಕೊಂಡು ಇವ್ರ ಮೇಲೆ ತನಿಖೆಯನ್ನು ನಡೆಸಿ ಅಂತೇಳಿ ಸೂಚನೆಯನ್ನು ಕೊಡಬಹುದಿತ್ತು. ಆ ಸಂದರ್ಭದಲ್ಲಿ ಮತ್ತೆ ಲೋಕಾಯುಕ್ತ ಬೇಡ, ನಮ್ಗೆ ಅವ್ರ ಮೇಲೆ ವಿಶ್ವಾಸ ಇಲ್ಲ ಅಂತೇಳಿ ಈಗಾಗಲೇ ಸಾಕಷ್ಟು ಬಾರಿ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಅನ್ನು ನಡೆಸಿರೋದ್ರಿಂದ ಬೇರೆ ತನಿಖಾ ಸಂಸ್ಥೆಗೆ ಕೋರ್ಟ್ ವಹಿಸುವಂತಹ ಚಾನ್ಸಸ್ ಇತ್ತು. ಆದರೆ ಈಗ ಅದ್ಯಾವುದು ಕೂಡ ಆಗಿಲ್ಲ. ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತೆ ಅವರ ಪತ್ನಿ, ಅವರ ಬಾಮೈದ ಮತ್ತೆ ಮೂಲ ಜಮೀನುದಾರರು ಯಾರಿದ್ರು ದೇವರಾಜ್, ಈ 4ವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಅಲ್ಲಿಗೆ ಲೋಕಾಯುಕ್ತ ಅಧಿಕಾರಿಗಳು ತಾವು ಸಲ್ಲಿಸಿದ್ದಂತಹ ಬಿ ರಿಪೋರ್ಟ್ ಅನ್ನ ಮಾನ್ಯ ನ್ಯಾಯಾಲಯ ಇದೀಗ ಅಂಗೀಕಾರವನ್ನ ಮಾಡಿಕೊಂಡಿದೆ, ಅಕ್ಸೆಪ್ಟ್ ಅನ್ನ ಮಾಡಿಕೊಂಡಿದೆ. ಅಲ್ಲಿಗೆ ಇಲ್ಲಿವರೆಗೂ ಇವರು ಹಾಕಿದ್ದಂತಹ ಬಿ ರಿಪೋರ್ಟ್ ಏನಿತ್ತು ಅದು ತಪ್ಪು, ಸುಳ್ಳು, ದುರುದ್ದೇಶ ಪೂರಿತವಾಗಿ ಈ ಒಂದು ರಿಪೋರ್ಟ್ ಅನ್ನ ಹಾಕಲಾಗಿದೆ. ಇಲ್ಲಿ ಪ್ರತಿ ಹಂತದಲ್ಲೂ ತನಿಖಾಧಿಕಾರಿ ಎಡವಿದ್ದಾರೆ, ಅವರು ಉದ್ದೇಶಪೂರ್ವಕವಾಗಿ ಒಂದಷ್ಟು ಸತ್ಯಗಳನ್ನ ಮರೆಮಾಚಿ ಈ ಒಂದು ರಿಪೋರ್ಟ್ ಅನ್ನ ಹಾಕಿದ್ದಾರೆ ಅಂತೇಳಿ ಆರ್ಗ್ಯುಮೆಂಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಅದ್ಯಾವುದು ಕೂಡ ಸತ್ಯ ಇಲ್ಲ, ನಾವು ಬಿ ರಿಪೋರ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಇದೀಗ ಮಾನ್ಯ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಹಾಗೆ ಸಂಪರ್ಕದಲ್ಲಿ ಇರಿ ಮೂರ್ತಿ, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಸೊ ಅಲ್ಲಿಗೆ ಮೂಡಾದಲ್ಲಿ ಹಗರಣ ನಡೆದಿರೋದು ನಿಜ, ಬಟ್ ಈ 4ರ ಪಾತ್ರ ಏನೂ ಇಲ್ಲ. ಹಗರಣ ನಡೆಸಿರ್ತಕ್ಕಂಥವ್ರು ಬೇರೆಯವರು, ಅವ್ರ ವಿರುದ್ಧ ತನಿಖೆ ಮುಂದುವರಿಸಿ.